ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಹಂಸ. ಹೇಗಿದ್ದೀರಾ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿದೀನಿ. ಇವತ್ತು ಕೊಟ್ಟೂರಿಂದ ನಾನು ಲಾಗ್ ನ ಮಾಡ್ತಾ ಇದ್ದೀನಿ. ಇವತ್ತೊಂದು ಸ್ಪೆಷಲ್ ಲಾಗ್ ಅಂತಾನೆ ಹೇಳ್ಬೋದು. ಏನು ಅಂದ್ರೆ ಇವತ್ತು ನಮ್ಮ ಅಜ್ಜಿಯ ಶತಮಾನೋತ್ಸವನ ಆಚರಿಸ್ತಾ ಇದೀವಿ. ಅಂದ್ರೆ 100 ಇಯರ್ ಬರ್ತ್ಡೇನ ನಮ್ಮ ಅಜ್ಜಿದು ನಾವು ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ತುಂಬಾನೇ ಖುಷಿ ವಿಚಾರ ಇದು. ಇವಾಗಿನ ಕಾಲದಲ್ಲೂ 100 ವರ್ಷ ಬದುಕಿದ್ದಾರೆ ಅಂದ್ರೆ ಯಾರಿಗೂ ನಂಬಕ್ಕೆ ಸಾಧ್ಯನೇ ಇಲ್ಲ. ಕೆಲವ್ರಿಗೆ ನಾವು ಇನ್ವೈಟ್ ಮಾಡುವಾಗ 100 ಇಯರ್ಸ್ ಬರ್ಡೇ ಸೆಲೆಬ್ರೇಷನ್ ಅಂದ್ರೆ ಎಲ್ಲರೂ ತುಂಬಾನೇ ಖುಷಿ ಪಟ್ಟು ಆಶ್ಚರ್ಯನೂ ಕೂಡ ಪಟ್ರು. ಸೊ ಇವತ್ತು ಅದ್ರದ್ದು ಫಂಕ್ಷನ್ ಇದೆ. ನಾನು ಕೂಡ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಈಗ ನಮ್ಮ ಚಿಕ್ಕಪ್ಪ ಮನೆಯಲ್ಲಿ ಫಂಕ್ಷನ್ ನಡೀತಾ ಇದೆ. ಬೆಳಿಗ್ಗೆ ಹೋಮ ಇದೆ. ಇವಾಗ ಹೋಮ ನಡೀತಾ ಇದೆ ಈಗ 9 ಗಂಟೆ. ಅದಾದ್ಮೇಲೆ 12 ಗಂಟೆಯಿಂದ ನಾವು ಅಜ್ಜಿದು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತೀವಿ. ಸೊ ಆ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನನ್ಗೂ ತುಂಬಾನೇ ಖುಷಿ ಇದೆ. ಹಾಗಾಗಿ ಇವತ್ತಿನ ಲಾಗ್ ನ ಮಾಡ್ತಾ ಇದ್ದೀನಿ. ಸೊ ಎಲ್ಲೂ ಮಿಸ್ ಮಾಡ್ದಾನೆ ಕೊನೆವರೆಗೂ ಈ ವಿಡಿಯೋನ ನೋಡಿ. ಹಾಗೆ ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಮಾಡ್ದಲೇ ಈ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ಇವತ್ತಿನ ವಿಡಿಯೋನ ನೋಡಿ ನಮ್ಮ ಅಜ್ಜಿದು ಆಶೀರ್ವಾದ ನೀವು ಇಲ್ಲಿಂದಾನೇ ತಗೋಬಹುದು. ನಾನು ವಿಡಿಯೋದಲ್ಲಿ ನಮ್ಮ ಅಜ್ಜಿನ ತೋರ್ಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ತಡ ಮಾಡೋದ್ ಬೇಡ, ಅಲ್ಲಿಗೆ ಹೋಗೋಣ. ನೀವು ಕೂಡ ನನ್ನ ಜೊತೆಗೆ ಬನ್ನಿ. ನೋಡಿ ಫಂಕ್ಷನಿಗೆಲ್ಲ ಆಲ್ರೆಡಿ ಸೆಟಪ್ ಮಾಡಿದ್ದಾರೆ. ಇದು ನಮ್ಮ ಅಣ್ಣ ಅವ್ರದ್ದು ಸ್ಕೂಲು, ವಿದ್ಯಾಭಾರತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲು ಕೊಟ್ಟೂರಲ್ಲಿ ಇರುವಂತದ್ದು. ಸೊ ಇಲ್ಲಿನೇ ಫಂಕ್ಷನ್ಗೆ ಅರೇಂಜ್ ಮಾಡಿರೋದು. ಆ ಕಡೆ ಊಟಕ್ಕೆ ವ್ಯವಸ್ಥೆ ಮಾಡಿದ್ದಾರೆ, ಈ ಕಡೆ ಫಂಕ್ಷನ್ನಿಗೆ. ನಾನು ಇವಾಗ ಬ್ರೇಕ್ಫಾಸ್ಟಿಗೆ ಬಂದಿದ್ದೀನಿ. ಬ್ರೇಕ್ಫಾಸ್ಟಿಗೆ ಏನೇನಿದೆ ನೋಡೋಣ ಬನ್ನಿ. ಬುಜ್ಜು, ನಮ್ಮ ಬುಜ್ಜು ಹಸಿವು ಅಂತ ಆಲ್ರೆಡಿ ಇಡ್ಲಿ ತಿನ್ಕೊಂಡು ಚಾಕ್ಲೇಟ್ ತಿಂತಾ ಇದ್ದಾನೆ. ಬುಜ್ಜು ಟೈಮ್ ಟು ಟೈಮ್ ಹೊಟ್ಟೆ ಬಿದ್ಬಿಡ್ಬೇಕಲ್ವಾ? ನೀನ್ ಡ್ಯಾನ್ಸ್ ಮಾಡ್ಬೇಕಾ ಇವತ್ತು? ಸ್ಟೇಜ್ ಇದೆಯಾ? ಓ ಹೌದಲ್ವಾ? ನಮ್ ಬುಜ್ಜುದ್ ಇವತ್ತು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದೆಯಂತೆ. ನೋಡೋಣ. ಮಾಡ್ತೀಯ ಬುಜ್ಜುದು ಡ್ಯಾನ್ಸ್ ನ? ಬಾ ತಿಂಡಿ ತಿನ್ನೋಣ ಬಾ. ಬೇಡ್ವಾ? ತಿಂದ? ಸರಿ. ತಿಂಡಿಗೆ ಅಂತ ಶಾವಿಗೆ ಬಾತು ಹಾಗೆ ಆನಿಯನ್ ಪಕೋಡ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ನಂದು ಹಾಯ್ ಹಾಯ್ ಮಾಡು. ಹಾಯ್ 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 ಮಾಡು ಬುಜ್ಜು. ಅಣ್ಣ ಏನದು? ಮೆಂತೆ ರೈಸ್. ಅದು ಮೆಂತೆ ರೈಸು. ಇದು ಸಾಂಬಾರ್ ರೆಡಿ ಆಗ್ತಾ ಇದೆ ಇಲ್ಲಿ. ಕೋವಾ ಬರ್ಫಿ, ಹೋಳ್ಗೆ. ಇಲ್ಲಿ ಹೋಳ್ಗೆ, ಕಾಯಿ ಹೋಳ್ಗೆ ರೆಡಿ ಆಗ್ತಾ ಇದೆ. ಕಾಯಿ ಹೋಳ್ಗೆ ರೆಡಿ ಆಗಿದೆ ನೋಡಿ. ಅಣ್ಣಗಳೆಲ್ಲ ನಾವು ವಿಡಿಯೋ ಮಾಡ್ತಾ ಇದೀವಿ ಅಂತ ನೀಟಾಗಿ ಅವರೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಸಾಂಬಾರ್ ರೆಡಿ ಆಗ್ತಾ ಇದೆ. ಇದು ಅಣ್ಣ ಕ್ಯಾಪ್ಸಿಕಮ್ ಇದೆ, ಪಲ್ಯ. ಇದು ಪಲ್ಯ ಹೆಚ್ಚಿಟ್ಕೊಂಡಿದ್ದಾರೆ. ನನ್ನ ವಿಡಿಯೋಗೆ ಇವರು ನೋಡಿ ರುಕ್ಕಮ್ಮ ಅಂತ ನೋಡಿದ್ರೆ ನಮಗೆ ಯಾವಾಗ್ಲೂ ಬಹಳ ಹೆಲ್ಪ್ ಮಾಡೋದೇ ಇವರು ರುಕ್ಕಮ್ಮ ಅವರು. ಇಲ್ಲಿ ನೋಡಿ ಬಿಳೆ ಹೋಳಿಗೆ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಅಕ್ಕ ಇದು ಅಲ್ಲ ಅಕ್ಕಿ ಹಿಟ್ಟಿಂದು ಅಕ್ಕ, ಅಕ್ಕಿ ಹಿಟ್ಟಿಂದು ಮಾಡಿ ಇದು ಸ್ಟಫಿಂಗಿಗೋಸ್ಕರ ಮಾಡ್ತಾ ಇರೋದು ಬಿಳೆ ಹೋಳಿಗೆ. ನಮ್ ಕಡೆ ಎಲ್ಲ ಇದು ಬಿಳಿ ಹೋಳಿಗೆ ಅಂತ ಸ್ವಲ್ಪ ಫೇಮಸ್. ಫಂಕ್ಷನ್ ಅಲ್ಲಿ ಮಾಡಿಸ್ತಾ ಇರ್ತಾರೆ. ಅದಕ್ಕೆಲ್ಲ ಕಣಕ ರೆಡಿ ಮಾಡಿ ಅದು ಬಿಳಿ ಹೋಳಿಗೆ ಮಾಡಕ್ಕೆ. ಬಾ ಎಲ್ಲ ರೆಡಿ ಆಗ್ತಾ ಇದೆ ಅಜ್ಜಿ ಫಂಕ್ಷನ್ನಿಗೆ. ಅಜ್ಜಿದು ಇಲ್ಲೇ ಸೆಲೆಬ್ರೇಷನ್ ಆಗೋದು. ಇವರೇ ನಮ್ಮ ಅಜ್ಜಿ. ನನ್ನೊಂದು ವಿಡಿಯೋದಲ್ಲಿ ಅಜ್ಜಿನ ನಾನು ತೋರಿಸಿದ್ದೆ. ಅವರೇ ಇವ್ರ ಅಜ್ಜಿ, ಬಸಮ್ಮಜ್ಜಿ ಅಂತ ನಮ್ಮ ಅಜ್ಜಿ ಹೆಸರು. ಸೊ ಇಲ್ಲಿ ಸ್ಟೇಜ್ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ.
साधनञ्च स्वाहा गणपतगैरं नमः तत्पुरोजाय विद्महे वीरसेनाय धीमहि तन्नो षण्मुखः प्रचोदयात् परदेवताय नमः ईशानो देवा सदा आवर्याः दातु तस्मै सोमेशाकृतेन स्वाहा ಮನೆಯವರೆಲ್ಲಾರು ಹೋಮ ಪೂಜೆನ ಮಾಡಿದ್ವಿ. ಪೂಜೆ ಅಂತೂ ತುಂಬಾನೇ ಚೆನ್ನಾಗಾಯ್ತು. ಪೂಜೆ ಎಲ್ಲ ಆದ್ಮೇಲೆ ಸೆಲೆಬ್ರೇಷನ್ ಟೈಮ್ ಕೂಡ ಬಂತು. ಸೊ ಮತ್ತೆ ಸ್ಕೂಲ್ ಹತ್ರ ಬಂದ್ವಿ. ಅಷ್ಟೊತ್ತಿಗೆ ಊಟ ಕೂಡ ರೆಡಿ ಮಾಡಿದ್ರು. ಎಲ್ಲ ಸರ್ವ್ ಮಾಡೋದಕ್ಕೆಲ್ಲ ಅರೇಂಜ್ ಮಾಡಿ ಇಟ್ಕೊಳ್ತಾ ಇದ್ರು. ಈ ಕಡೆ ಬಂದವರೆಲ್ಲ ಅಜ್ಜಿಗೆ ಸನ್ಮಾನ ಮಾಡಿ ಅವರ ಆಶೀರ್ವಾದ ಕೂಡ ತಗೊಳ್ತಾ ಇದ್ರು. ಹಾಗೇನೆ ಪಕ್ಕದಲ್ಲಿ ಅಂಧ ಮಕ್ಕಳಿಂದ ಸಂಗೀತ ಕಾರ್ಯಕ್ರಮ ಕೂಡ ನಡೀತಾ ಇತ್ತು. ಅವರು ಬಂದು ಸಂಗೀತ ಪ್ರೋಗ್ರಾಮ್ ನಡೆಸ್ಕೊಟ್ಟಿದ್ದು ಇನ್ನೊಂದು ನಮ್ಮ ಅಜ್ಜಿ ಫಂಕ್ಷನಿಂಗ್ ಮೆರುಗ್ ತಂದು ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಹಾಗೇನೆ ನಮ್ ದರ್ಶಿಲು ಹಾಗೆ ನಮ್ಮ ಅಣ್ಣನ ಮಕ್ಕಳು ಕೂಡ ಅಲ್ಲೆಲ್ಲ ವಚನಗಳು ಹಾಗೆ ಶ್ಲೋಕಗಳನ್ನು ಹೇಳಿದ್ರು. ದರ್ಶಿಲ್ ಈ ಪುಟ್ಟ ಬಾಲಕ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಬರ್ತಾ ಇದ್ದೀನಿ, ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅದು ಧೈರ್ಯವಾಗಿ ಬಂದು ಈ ವೇದಿಕೆ ಮೇಲೆ ನಿಂತ್ಕೊಂಡು ಹೇಳ್ತಾರಲ್ಲ ಅದು ಗ್ರೇಟ್. ದಯವಿಟ್ಟು ಹೇಳ್ತಾರ ಬರ್ತಾರೆ ಚಪ್ಪಾಳೆ ಹಾಕ್ಬಿಡಿ. ಯಾಕಂದ್ರೆ ಇಷ್ಟೊಂದು ಧೈರ್ಯ ಇಷ್ಟೊಂದು ಚಿಕ್ಕ ಹುಡುಗ ಬಂದು ಬಸವಣ್ಣನ ವಚನ ನಾನು ಹೇಳ್ತೀನಿ, ಬಸವಣ್ಣರ ಒಂದು ಅನುಯಾಯಿಗಳು ಬಸವಣ್ಣರ ಹಾಕಿ ಕೊಟ್ಟಂತ ದಾರಿಯಲ್ಲಿ ನಾನು ನಡೀತೀನಿ ಅನ್ನೋ ಒಂದು ಛಲ ಅವ್ರ ಹತ್ರ ಇದೆ. ಹಾಗಾಗಿ ದರ್ಶಿಲ್ ಅವರು ಬಸವಣ್ಣನವರು ವಚನ ಹೇಳ್ತಾರ, ದಯಮಾಡಿ ಕೇಳಿ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದಿತ್ಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನ್ನಬೇಕು, ನುಡಿ ಒಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ನೆಂತೊಳಿವನಯ್ಯ. ಸೂಪರ್ ಸೂಪರ್. ಇದಕ್ಕೂ ಮುಂದೆ ಏನಾಗ್ತಾನೋ ಗೊತ್ತಿಲ್ಲ. ಆಸ್ಕ ಪಟಾಕಿ ಕಲ್ಕ ಅಟಾಮ್ ಬಾಂಬು. ಇವತ್ತು ಚಿಕ್ಕನು ನಾಳೆ ದೊಡ್ಡ ಹಾಗೆ ಆಗ್ತಾನೆ 100%. ಯಾಕಂದ್ರೆ ಈಗಲೇ ಆಲ್ರೆಡಿ ಬಸವಣ್ಣನ ವಚನ ಮೈಗೂಡ್ಸ್ಕೊಂಡಲ್ಲ. ಇಂಥ ಹುಡುಗ ಇಷ್ಟೊಂದು ಧೈರ್ಯವಾಗಿ ವೇದಿಕೆ ಮೇಲೆ ನಿಮ್ಮನ್ನೆಲ್ಲ ಎದುರಿಸ್ತಾನ. ನಿಮ್ಮ ನೋಟ ನಿಮ್ಮ ದೃಷ್ಟಿ ಎದುರಿಸ್ಬಿಟ್ಟು ನಿಂತ್ಕೊಂಡು ವಚನ ಹೇಳಿದಂದ್ರ ಗ್ರೇಟ್. ಗಜನನ ಭೂತ ಗಣಾದಿ ಸೇವಿತ ಕಪಿತ್ತ ಜಂಬೂ ಬಲಸಾರ ಭಕ್ಷಿತ ಉಮಾಸುತಂ ಶೋಕ ವಿನಾಶ ಕಾರಣ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ವೆರಿ ಗುಡ್.
ಆಶೀರ್ವಾದ ತಗೊಂಡು ಅವ್ರ ಜೊತೆ ಫೋಟೋನು ತೆಗೆಸ್ಕೊಂಡ್ವಿ. ಇದೊಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು. ಇದು ಲೈಫ್ ಟೈಮ್ ಮೆಮೊರಿ ಅಂತಾನೆ ಹೇಳ್ಬೋದು. ಅಜ್ಜಿ ಜೊತೆ 100 ಇಯರ್ ಸೆಲೆಬ್ರೇಷನ್ ಅಲ್ಲಿ ನಾವೆಲ್ಲ ಸೇರಿ ಸೆಲೆಬ್ರೇಟ್ ಮಾಡಿದ್ದು. ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂಡ ಬಂದಿದ್ರು. ಅದು ಒಂದು ಖುಷಿ ಅಂತಾನೆ ಹೇಳ್ಬೋದು. ಕೊನೆಯದಾಗಿ ಎಲ್ಲರೂ ಸೇರ್ಕೊಂಡು ಗ್ರೂಪ್ ಫೋಟೋನ ತಗೊಂಡ್ವಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.